ನಮಸ್ಕಾರ. ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಂದು ದಿನ ದೇವರ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ದೇವಾದಿ ದೇವನು ನಮಗೆ ಕೊಟ್ಟಿರುವಂತಹ ಈ ಸದವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ. ಈ ವಾಕ್ಯವನ್ನು ಕೇಳುತ್ತಿರುವಂಥ ನೀವೆಲ್ಲರೂ ಕರ್ತನ ನಾಮದಲ್ಲಿ ಸುರಕ್ಷಿತವಾಗಿಯೂ ಆರೋಗ್ಯವಾಗಿ ಇದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಪ್ರೀತಿಯ ದೇವಜನವೇ, ದೇವರ ವಾಕ್ಯಕ್ಕೆ ನಾವು ಹೋಗುವುದಾದರೆ ನಮ್ಮ ಜೀವಿತಗಳಲ್ಲಿ ಒಂದೊಂದು ಕಳವಳ, ಒಂದೊಂದು ಕಷ್ಟ, ಮಕ್ಕಳಿಗೆ ಅನಾರೋಗ್ಯವಿದ್ದಾಗ ನಮಗೆ ಸಮಾಧಾನ ಇರುವುದಿಲ್ಲ. ಒಂದು ವೇಳೆ ಸಾಲದ ಸಮಸ್ಯೆ ಇದ್ದರೆ ನಮಗೆ ಸಮಾಧಾನ ಇರುವುದಿಲ್ಲ. ಒಂದು ವೇಳೆ ಕುಟುಂಬದಲ್ಲಿ ಸಂಬಂಧಗಳ ಮಧ್ಯೆ ಸಮಸ್ಯೆ ಇದ್ದರೆ ನಮಗೆ ಸಮಾಧಾನ ಇರುವುದಿಲ್ಲ. ಈ ಎಲ್ಲ ಅಸಮಾಧಾನಗಳಿಗೆ ಒಂದು ಸಮಾಧಾನದ ಸ್ಥಳವನ್ನು ಹುಡುಕುತ್ತೇವೆ. ನಾನು ದೇವರ ಆಲಯಕ್ಕೆ ಹೋದರೆ ನನಗೆ ಅಲ್ಲಿ ಸಮಾಧಾನ ಸಿಗುತ್ತೆ ಎಂದು ನಾವು ಅಂದುಕೊಳ್ಳುತ್ತೇವೆ. ನಿಜ, ದೇವರ ಆಲಯದಲ್ಲಿ ಎಲ್ಲೂ ಹೊರಗಡೆ ಸಿಗದೇ ಇರುವಂಥ ಸಮಾಧಾನ ನಮಗೆ ಏನಾಗುತ್ತೆ, ದೇವರ ಆಲಯದಲ್ಲಿ ಸಿಗುತ್ತದೆ. ಈಗ ಲೋಕದ ಜನರಿಗೆ ಇದು ಗೊತ್ತಿಲ್ಲ. ತಮ್ಮ ಕಷ್ಟವನ್ನು ಹೇಳಿಕೊಳ್ಳೋದು ಯಾರ ಕಡೆ, ತನ್ನ ನೋವನ್ನು ಹೇಳಿಕೊಳ್ಳೋದು ಯಾರ ಹತ್ರ, ಹೇಗೆ ನನ್ನ ಸಮಸ್ಯೆ ಪರಿಷ್ಕಾರ ಆಗುತ್ತದೆ ಎಂದು ಅವರಿಗೆ ಗೊತ್ತಿಲ್ಲ. ಆದ್ದರಿಂದ ಆ ಸಮಸ್ಯೆಯನ್ನು ಪರಿಷ್ಕಾರ ಮಾಡಿಕೊಳ್ಳಲಿಕ್ಕೆ ಲೋಕದ ಜನ ಎಲ್ಲಿ ಹೋಗ್ತಾರಂದ್ರೆ, ಅದನ್ನು ಮರೆಯುವುದಕ್ಕೆ ಸಿನಿಮಾ ಥಿಯೇಟ್ರಿಗೂ, ಅದನ್ನು ಮರೆಯುವುದಕ್ಕೆ ಬಾರ್ಗೂ, ಅದನ್ನು ಮರೆಯುವುದಕ್ಕೆ ಸ್ನೇಹಿತರೊಟ್ಟಿಗೂ, ಇಲ್ಲ ದೇಶ ಸುತ್ತಕ್ಕೂ ಏನೋ ಮಾಡೋಕ್ಕೂ ಹೋಗ್ತಾ ಇರ್ತಾರೆ. ಆದರೆ ದೇವರ ಜನರು ಏನ್ ಮಾಡ್ತಾರೆ, ದೇವರ ಆಲಯಕ್ಕೆ ಬರ್ತಾರೆ. ಆದರೆ ಕೆಲವು ಸಾರಿ ದೇವರ ಆಲಯದಲ್ಲಿ ಕೂಡ ನಮಗೆ ಉತ್ತರ ಸಿಕ್ಕುವುದಿಲ್ಲ. ಅಂದ್ರೆ ನನ್ನ ಉದ್ದೇಶ, ನಾವು ದೇವರ ಆಲಯದಲ್ಲಿ ಬಂದು ಕುತ್ಕೊಂಡಿರ್ತೀವಿ, ಆದರೆ ನಮಗೆ ಸಮಾಧಾನನೇ ಇರೋದಿಲ್ಲ. ಎಷ್ಟೋ ಸಾರಿ ಹಾಗೆ ಅನಿಸುತ್ತೆ. ನಾನು ಬಂದು ದೇವರ ಆಲಯಕ್ಕೆ ಬರ್ತೇನೆ, ನನಗೊಂದು ಬಿಡುಗಡೆ ಸಿಗುತ್ತೆ ಅಂತ ನಾವು ಬರ್ತೇವೆ. ಆದರೆ ಎಷ್ಟೋ ಸಾರಿ ದೇವರ ಆಲಯಕ್ಕೆ ಬಂದಾಗಲೂ ಕೂಡ ನಮಗೆ ಸಮಾಧಾನ ಸಿಕ್ಕುವುದಿಲ್ಲ ಕೆಲವು ಸಾರಿ. ಆದರೆ ಇವತ್ತು ನಾನು ಹೇಳಿಕಿರುವಂಥ ವಿಷಯ ಏನಂದ್ರೆ, ನಿಮಗೆ ಸಭೆಯಲ್ಲಿಯೂ ಕೂಡ ಕೆಲವು ಸಾರಿ ಸಮಾಧಾನ ಇಲ್ಲವೇ ಸಿಗದೆ ಹೋಗ್ಬೋದು. ಆದರೆ ದೇವರು ನಿಮ್ಮೊಟ್ಟಿಗೆ ಇರುವುದಾದರೆ, ಅಂದರೆ ನೀವು ಎಲ್ಲಿ ದೇವರ ಸನ್ನಿಧಾನವನ್ನ, ಸಾನ್ನಿಧ್ಯವನ್ನ ನೀವು ಅನುಭವ ಮಾಡುತ್ತೀರೋ ಅಲ್ಲಿ ನಿಮಗೆ ಬಿಡುಗಡೆ ಇದೆ ಎಂಬುದನ್ನು ನಾವಿವತ್ತು ನೋಡ್ತಾ ಇದ್ದೇವೆ. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ವಿಮೋಚನಾ ಕಾಂಡ ಗ್ರಂಥ 33ನೇ ಅಧ್ಯಾಯ ಅದರ 15ನೇ ವಚನವನ್ನು ನಾವು ಓದಿಕೊಳ್ಳೋಣ. ವಿಮೋಚನಾ ಕಾಂಡ 33:15 ನಾನು ಓದುತ್ತೇನೆ. ಅದಕ್ಕೆ ಮೋಶೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನ ಇಲ್ಲಿಂದ ಹೋಗಗೊಡಿಸಬಾರದು ಎಂದು ಮೋಶೆ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಮೋಶೆ ದೇವರ ಹತ್ರ ಒಂದು ಬಿನ್ನಹ ಮಾಡುತ್ತಾ ಇದ್ದಾನೆ, ಒಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಏನಂತ, ದೇವರೇ, ನಾನೇ ನಿನ್ನ ಸಮ್ಮುಖಕ್ಕೆ ಬರುತ್ತೇನೆ, ನಾನೇ ಸಭೆಗೆ ಬರುತ್ತೇನೆ, ನಾನೇ ನಿನಗೆ ಹತ್ರ ಬರುತ್ತೇನೆ ಅಂತ ಮೋಶೆ ಹೇಳ್ತಾ ಇಲ್ಲ. ಬದಲಾಗಿ ಮೋಶೆ ಏನು ಹೇಳ್ತಾ ಇದ್ದಾರೆ, ನೀನೇ ನಮ್ಮ ಸಂಗಡ ಬರಬೇಕು ಅಂತ. ನೋಡಿ, ದೇವರು ನಮ್ಮ ಸಂಗಡ ಬರುವುದನ್ನೇ ದೇವರ ಸನ್ನಿಧಾನ ಅಂತ ಹೇಳ್ತಾರೆ. ಕಟ್ಟಡ ಅಲ್ಲ. ಏನು ಇಲ್ಲಿ ನಾವು ಆಲಯಕ್ಕೆ ಬಂದಿದ್ದೇವೆ, ಇದೇ ದೇವರ ಆಲಯ, ಇಲ್ಲೇ ದೇವರು ಇರ್ತಾನೆ ಅಂತಲ್ಲ. ನಾವು ಎಲ್ಲಿರ್ತೇವೋ ಅಲ್ಲಿರುವಂತನೇ ದೇವರು. ಯಾಕೆಂದ್ರೆ ದೇವರು ಬದುಕಿರುವ ಆತನು ಜೀವಿಸುವಂತ ದೇವರಾಗಿದ್ದಾನೆ. ನಾವು ನಡೆದಾಡುವಾಗ ನಮ್ಮ ಜೊತೆಯಲ್ಲಿ, ನಾವು ಪ್ರಯಾಣ ಮಾಡುವಾಗ ನಮ್ಮ ಜೊತೆಯಲ್ಲಿ, ನಾವು ಕೆಲಸ ಮಾಡುವಾಗ ನಮ್ಮ ಜೊತೆಯಲ್ಲಿ, ನಮ್ಮ ಕಷ್ಟದಲ್ಲಿ, ನಮ್ಮ ರೋಗದಲ್ಲಿ, ನಮ್ಮ ಪ್ರಯಾಸದಲ್ಲಿ, ನಮ್ಮ ಎಲ್ಲ ವಿಚಾರದಲ್ಲಿ ಆತನು ನಮ್ಮ ಸಂಗಡ ಇರುವ ಆತನು ಆಗಿದ್ದಾನೆ. ಅದಕ್ಕೆ ಮೋಶೆ ದೇವರ ಹತ್ರ ಒಂದು ಮಾತನ್ನ ಕೇಳ್ತಾನೆ. ದೇವ್ರೆ, ನಾನ್ ಬರ್ತೀನಪ್ಪ ನಿನ್ನ ಹತ್ರಕ್ಕೆ ಅಂತ ಕೇಳ್ತಾ ಇಲ್ಲ ಮೋಶೆ. ಆದ್ರೆ ಮೋಶೆ ಹೇಳ್ತಾ ಇರುವಂತ ಮಾತು, ನೀನು ನಮ್ಮ ಸಂಗಡನೇ ಇರಬೇಕು, ನೀನ್ ನಮ್ಮ ಸಂಗಡನೇ ಬರಬೇಕು, ನೀನೇ ನಮಗೆ ಜೊತೆಯಲ್ಲಿ ಇರಬೇಕು ಅಂತ ಮೋಶೆ ಕೇಳಿಕೊಳ್ಳುತ್ತಾ ಇದ್ದಾನೆ. ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂತ ದೇವರು ಅದಕ್ಕೆ ಉತ್ತರವನ್ನ ಏನ್ ಮಾಡ್ತಾನೆ, 14ನೇ ವಚನ ನೋಡ್ತಾನೆ. ಅದಕ್ಕೆ ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಎಂದು ಹೇಳುತ್ತಾ ಇದ್ದಾನೆ. ನಮ್ಮ ಜೊತೆಯಲ್ಲಿ, ಉದಾಹರಣೆಗೆ ನಾವು ಸಣ್ಣ ಮಕ್ಕಳಾಗಿರುವಾಗ ನಾವು ತಂದೆ ತಾಯಿಗಳ ಜೊತೆಗೆ ಪೇಟೆಗೆ ಹೋಗ್ತೀವಿ. ಪೇಟೆಗೆ ಹೋಗುವಾಗ ಮಕ್ಕಳ ಜೇಬಲ್ಲಿ, ಪಾಕೆಟಲ್ಲಿ ದುಡ್ಡಿಲ್ಲ, ಅವರ ಹತ್ರ ಏನೂ ಇಲ್ಲ, ದುಡ್ಡಿಲ್ಲ, ಏನೂ ಇಲ್ಲ. ಆದರೆ ಅವರು ಹೋಗ್ತಾರೆ ಪೇಟೆಗೆ ಹೋಗುವಾಗ, ನನಗೆ ಬಿಸ್ಕೆಟ್ ಬೇಕು, ನನಗೆ ಚಕ್ಲಿ ಬೇಕು ಅಂತ ಕೇಳಿದಾಗ ಅವ್ರ ಹತ್ರ ದುಡ್ಡಿಲ್ಲ ತಾನೆ. ಆದ್ರೆ ಯಾರ ಹತ್ರ ಇದೆ, ಅವ್ರ ತಂದೆ ತಾಯಿ ಹತ್ರ ಇದೆ. ಹಾಗಾದ್ರೆ ಅವ್ರ ಹತ್ರ ದುಡ್ಡಿಲ್ಲದೆ ಹೋದ್ರು ಮಗು ಹತ್ರ, ತಂದೆ ಹತ್ರ ದುಡ್ಡಿರುತ್ತೆ, ತಂದೆ ತೆಗೆದುಕೊಡುತ್ತಾರೆ ಎಂಬ ಭರವಸೆ ಆತನಿಗಿರುತ್ತದೆ.
ಬಸ್ಸಲ್ಲಿ ಕೂತ್ಕೊಳ್ತಾರೆ, ಅವರ ಹತ್ರ ಬಸ್ ಟಿಕೆಟ್ಗೆ ಕಾಸಿಲ್ಲ, ಆದರೆ ತಂದೆ ಹತ್ರ ಇದೆ ಅಂತ ಅವನಿಗೆ ಗೊತ್ತು. ನೋಡಿ, ತಂದೆ ಹತ್ರ ಇದೆ ಗೊತ್ತು. ಯಾಕೆಂದ್ರೆ ತಂದೆನೇ ನಿಮ್ಮ ಜೊತೆ ಬಂದ್ರೆ ನಿಮಗೆ ಬಸ್ ಚಾರ್ಜ್ ಇಟ್ಕೊಳ್ತಾನೆ, ನಿಮಗೆ ತಿಂಡಿ ತಗೊಡ್ತಾನೆ, ಮಧ್ಯಾಹ್ನ ಆದ್ರೆ ಊಟ ಕೊಡಿಸ್ತಾನೆ, ನಿಮಗೆ ಬೇಕಾದದನ್ನೆಲ್ಲ ಏನ್ ಮಾಡ್ತಾನೆ? ತಂದೆ ಕೊಡಿಸ್ತಾನೆ. ನಿಮ್ಮ ಹತ್ರ ಏನೂ ಇಲ್ಲ, ಆದ್ರೆ ನಿಮ್ಮ ಅಪ್ಪ ಹತ್ರ ಇದೆ. ಹಾಗೇನೆ ದೇವರು ನಮ್ಮ ಜೊತೆಯಲ್ಲಿ ಬಂದರೆ, ನಮ್ಮ ಹತ್ರ ಏನೂ ಇಲ್ಲದೆ ಹೋದರೂ ದೇವರು ಏನ್ ಮಾಡ್ತಾನೆ? ನಮಗೆ ಆತನು ಎಲ್ಲವನ್ನೂ ಕೊಡುವ ಆತನು ಆಗಿದ್ದಾನೆ. ನನ್ನ ಪ್ರಿಯ ದೇವಜನವೇ, ಅದನ್ನು ನಾವು ಜ್ಞಾಪಕ ಇಟ್ಟುಕೊಳ್ಳಬೇಕು. ಅದಕ್ಕೆ ಮೋಶೆ ಹೇಳ್ತಾನೆ, ದೇವರೇ ನೀನು ನಮ್ಮ ಸಂಗಡ ಬಂದ್ರೆ ಸಾಕಪ್ಪ, ನೀನು ನಮ್ಮ ಜೊತೆ ಇದ್ರೆ ಸಾಕು, ನಮಗೆಲ್ಲ ಇದ್ದ ಹಾಗೆ. ಆ ಪ್ರಾರ್ಥನೆ ನಾವು ಯಾವಾಗಲೂ ಮಾಡುವವರಾಗಿರಬೇಕು. ಯಾಕೆಂದ್ರೆ ನಮ್ಮ ಹತ್ರ ಹಣ ಇಲ್ಲ, ನಮ್ಮ ಹತ್ರ ಜ್ಞಾನ ಇಲ್ಲ, ನಮ್ಮ ಹತ್ರ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೂ ನಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳಿಕ್ಕೂ ನಮ್ಮ ಕೈಯಲ್ಲಿ ಆಗಲ್ಲ. ಮನುಷ್ಯರು ಪ್ರಯತ್ನ ಮಾಡಿ 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 ಸೋತು ಹೋಗ್ತಾರೆ. ತಮ್ಮ ಕುಟುಂಬವನ್ನು ಕಟ್ಕೊಳ್ಬೇಕು, ತನ್ನ ಕುಟುಂಬದಲ್ಲಿ ಒಳ್ಳೆ ರೀತಿ ಬೆಳೆಯಬೇಕು ಅಂತ ಎಷ್ಟು ನಾವು ಪ್ರಯತ್ನ ಮಾಡ್ತೇವೆ, ಆದರೆ ಕೆಲವು ಸಾರಿ ನಮ್ಮ ಪ್ರಯತ್ನಗಳು ಆಗುವುದೇ ಇಲ್ಲ. ಅದಕ್ಕೆ ನಾವೇನು ಹೇಳಬೇಕು? ದೇವ್ರೆ ನೀವೇ ನನ್ನ ಮನೆಗೆ ಬನ್ನಿರಿ. ಇವಾಗ ಹಾಡಾಡುವಲ್ಲ, ಬನ್ನಿ ನಮ್ಮ ಮನೆಗೆ, ಯೇಸುವೆ ಬನ್ನಿರಿ ಅಂತ ನಾವು. ಅಂದ್ರೆ ಯೇಸು ಸ್ವಾಮಿಯನ್ನ ನಮ್ಮ ಜೀವಿತಗಳಿಗೂ, ನಮ್ಮ ಮನೆಗಳಿಗೂ, ನಮ್ಮ ಪ್ರಯಾಣಗಳಿಗೂ, ನಮ್ಮ ಕೆಲಸಗಳಿಗೂ, ಅಪ್ಪ ನೀನೇ ನನ್ನ ಸಂಗಡ ಬರದೆ ಹೋದ್ರೆ, ನೀನೇ ನನ್ನ ಜೊತೆಯಲ್ಲಿ ಇಲ್ಲದೆ ಹೋದ್ರೆ ಈ ಕೆಲಸಕ್ಕೆ ನಾನು ಹೋಗ್ಲೂಬಾರ್ದು, ಈ ಪ್ರಯಾಣ ನಾನು ಮಾಡಲೂಬಾರ್ದು, ಇದನ್ನು ನಾನು ಆಯ್ಕೆ ಮಾಡಿಕೊಳ್ಳಲೂಬಾರ್ದು ಅಂತ ನಾವು ಹೇಳಬೇಕು. ನೀವು ಪ್ರಾರ್ಥಿಸಿದರೆ ದೇವರು ಹೇಳ್ತಾನೆ, ನಾನೇ ನಿಮ್ಮ ಜೊತೆಯಲ್ಲಿ ಬಂದು. ದೇವರು ನಮ್ಮ ಜೊತೆಯಲ್ಲಿ ಬಂದ್ರೆ ಏನಾಗುತ್ತೆ? ವಿಶ್ರಾಂತಿ ಸಿಗುತ್ತಂತೆ. ಏನ್ ಸಿಗುತ್ತೆ? ವಿಶ್ರಾಂತಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು ಮತ್ತಾಯ 11:28, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುವೆನು ಅಂತ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಲೋಕದ ಜನರೇನಾದ್ರೆ ಕೆಲವು ಸಾರಿ ಲೋಕದಲ್ಲಿರುವಂತ ಕ್ರಿಯೆಗಳೇನಿದೆಯೋ ಸ್ವಲ್ಪ ರೆಸ್ಟ್ ಕೊಡ್ತಾವಷ್ಟೇ. ನೀವು ಒಂದು ವೇಳೆ ಶಾಪ್ಗೆ ಹೋಗ್ಬಿಟ್ಟು, ಕಟಿಂಗ್ ಶಾಪ್ಗೆ ಏನಾದರೂ ಮಸಾಜ್ ಶಾಪ್ಗೆ ಹೋದ್ರೆ ಅವರು ಮಸಾಜ್ ಮಾಡ್ತಾರೆ, ದುಡ್ಡು ತಗೊಂಡು ಮಸಾಜ್ ಮಾಡ್ತಾರೆ. ಆ ಮಸಾಜ್ ಮಾಡುವಾಗ ತಲೆ ರಿಲೀಫ್ ಆಗ್ಬೋದು, ಬಾಡಿ ಫ್ರೀ ಆಗ್ಬೋದು. ಎಷ್ಟು ದಿನಕ್ಕೆ? ಒಂದು ಸ್ವಲ್ಪ ದಿನಕ್ಕೆ ಅದು ಆಗ್ತದೆ. ಒಂದು ವೇಳೆ ಬಾಡಿ ಒಂದು 2-3 ದಿನ ಫ್ರೀ ಆಗಿರ್ತದೆ. ಸ್ತ್ರೀಯರು ಹೋಗಿ ಬ್ಯೂಟಿ ಪಾರ್ಲರ್ ಅಲ್ಲಿ ಇದು ಮಾಡಿ ಮೇಕಪ್ ಮಾಡಿಸ್ಕೊಂಡಂಗೆ ಒಂದು ಕೆಲವು ದಿನ ಅದು ಇರ್ತದೆ, ಆದ್ರೆ ಆನಂತರ ಅದು ಹೋಗ್ತದೆ. ಹಾಗೇನೆ ಮಸಾಜ್ ಮಾಡಿಸ್ಕೊಂಡ್ರು, ಏನೇ ಮಾಡಿಸ್ಕೊಂಡ್ರು ನಮ್ಮ ದೇಹದಲ್ಲಿ ಕೆಲವು ಕಾಲ ಅದಿರ್ತದೆ, ಇಲ್ಲ ಅಂತಲ್ಲ, ಆದರೆ ಪರ್ಮನೆಂಟ್ ಸೊಲ್ಯೂಷನ್ ಅದು ಅಲ್ಲವೇ ಅಲ್ಲ. ಆದರೆ ದೇವರು ನಮಗೆ ಹೇಳುವಂತ ಮಾತು, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುವೆನು ಎಂಬುದಾಗಿ. ಅದಕ್ಕೆ ಹೇಳಿದ್ರೆ ದೇವರು ನಮ್ಮ ಸಂಗಡ ಇರಬೇಕು. ಅದು ಆಲಯ ಅಲ್ಲ, ದೇವರ ಸನ್ನಿಧಾನ. ನಾನು ಹೇಳ್ತಾ ಇರುವಂಥದ್ದು ಆಲಯ ಅಲ್ಲ. ಕೆಲವು ಸಾರಿ ಚರ್ಚಲ್ಲೂ ನಮಗೆ ಆ ಒಂದು ಅನುಭವ ಆಗದೆ ಹೋಗ್ಬಹುದು. ಆದರೆ ನಾವೆಲ್ಲಿ ಮನೆಯಲ್ಲಿ ಕುಳಿತುಕೊಳ್ತೀವೋ, ತೋಟದಲ್ಲಿ ಕುಳಿತುಕೊಳ್ತೀವೋ, ನಾವು ಎಲ್ಲೋ ಒಂದು ಕಡೆ ಹೋದಾಗ ಕುತ್ಕೊಂಡಾಗ, ದೇವರೇ ನಾನು ಇಂಥ ಪರಿಸ್ಥಿತಿಯಲ್ಲಿ ಇದ್ದೀನಪ್ಪ, ನಾನು ಒಂಟಿಯಾಗಿದ್ದೇನೆ, ನಾನು ಕಷ್ಟದಲ್ಲಿದ್ದೇನೆ, ಬಹಳ ನೋವಿನಲ್ಲಿದ್ದೇನೆ, ಪ್ರಯಾಸದಲ್ಲಿದ್ದೇನೆ, ನನಗೆ ಸಹಾಯ ಬೇಕು. ಸಹಾಯ ಬೇಕಾದರೆ ದೇವರಿಗೆ ನಾವು ಹೇಳಬೇಕು, ನೀವು ನಮ್ಮ ಸಂಗಡ ಬನ್ನಿ ಅಪ್ಪ, ನನ್ನ ಸಂಗಡ ಬನ್ನಿ, ನನ್ನ ಜೊತೆಯಲ್ಲಿ ಬನ್ನಿ ಅಂತ ನಾನು ಕೇಳುವುದಾದ್ರೆ ದೇವರು ಮಾತು ಕೊಡ್ತಾನೆ, ನಾನೇ ನಿಮ್ಮ ಜೊತೆಯಲ್ಲಿ ಬರ್ತೇನೆ, ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ದಾವೀದ ಭಕ್ತನು ಒಂದು ಮಾತನ್ನ ಕೀರ್ತನೆಗಳ ಗ್ರಂಥದಲ್ಲಿ 51:11 ವಾಕ್ಯದಲ್ಲಿ ಹೇಳ್ತದೆ, ನಿನ್ನ ಸನ್ನಿಧಿಯಿಂದ ನನ್ನನ್ನ ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ. ಒಂದೇ ಒಂದು ಮಾತು ಕೇಳ್ತಾನೆ, ನಿನ್ನ ಸನ್ನಿಧಿಯಿಂದ ನನ್ನನ್ನ ತಳ್ಳಬೇಡ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. ನೋಡಿ, ದಾವೀದನ ಆಸೆ ಏನು ಗೊತ್ತಾ? ದಾವೀದನಿಗೊಂದು ಆಸೆ ಇತ್ತು, ಒಂದು ಆಲಯ ಕಟ್ಟಬೇಕು, ಅಲ್ಲಿ ಆಲಯ ಕಟ್ಟಿದ ಮೇಲೆ ಆಲಯದ ಬಾಗಿಲನ್ನು ಕಾಯಬೇಕು ಅನ್ನುವಂಥ ಆಸೆ ಅವನಿಗಿತ್ತು. ಆದರೆ ಅವನು ಕೇಳ್ತಾ ಇದ್ದಪ್ಪ, ಆಲಯ ಇಲ್ಲ, ಆದರೆ ನಿನ್ನ ಸನ್ನಿಧಾನ ಇದೆ. ಆಲಯಕ್ಕೂ ಸನ್ನಿಧಿಗೂ ವ್ಯತ್ಯಾಸ ಇದೆ. ಆಲಯ ಹೆಂಗಿರುತ್ತೆ? ಆಲಯ ಅಲ್ಲೇ ಇರುತ್ತೆ, ದೇವರ ಸಾನ್ನಿಧ್ಯ ನಮ್ಮ ಸಂಗಡ ಇರುತ್ತೆ. ಅರ್ಥ ಆಯ್ತಾ ವ್ಯತ್ಯಾಸ? ಆಲಯ ಅನ್ನೋದು, ಸಭೆ ಅನ್ನೋದು ಒಂದು ಕಡೆನೇ ಇರುತ್ತೆ, ಆದರೆ ದೇವರ ಸನ್ನಿಧಿ ಅನ್ನೋದು ನಾವೆಲ್ಲಿ ಹೋದ್ರೂ ನಮ್ಮ ಸಂಗಡನೇ ಬರ್ತದೆ. ಅದು ಕಾಡಲ್ಲಿ ಹೋದ್ರು, ಊರಲ್ಲಿದ್ರು, ಬೇರೆ ಪಟ್ಟಣಕ್ಕೆ ಹೋದ್ರು, ನೀವು ಏನೇ ಎಲ್ಲೇ ಇದ್ರು, ನಿಮ್ಮ ಪರಿಸ್ಥಿತಿ ಹೇಗೆ ಇದ್ರು, ನಿಮ್ಮ ಸಂಗಡ ಇರುವ ಆತನಾಗಿದ್ದಾನೆ. ಅದನ್ನೇ ಸನ್ನಿಧಾನ ಅಂತ ಹೇಳೋದು. ಅದಕ್ಕೆ ದಾವೀದನು ಕೇಳ್ಕೊಳ್ತಾ, ದೇವರ ಹತ್ರ ಕೇಳ್ಕೊಳ್ತಾ ಇದ್ದಾನೆ. ನೋಡಿ,
ಸರಿಸುಮಾರು ಇಸ್ರಾಯೇಲನ್ನು 20 ಲಕ್ಷ ಜನರನ್ನು ನಡೆಸಿದ ನಾಯಕ. ದಾವೀದನು ಒಬ್ಬ ಅರಸ. ಇಂಥ ದೊಡ್ಡ ವ್ಯಕ್ತಿಗಳೇ ದೇವರ ಹತ್ರ, ದೇವರೇ ನಿನ್ನ ಸನ್ನಿಧಾನ ಬೇಕಪ್ಪ, ನೀ ನನ್ನ ಸಂಗಡ ಇರಬೇಕಪ್ಪ, ನನ್ನನ್ನು ನೀನು ತಳ್ಳಿಬಿಡ್ಬೇಡಪ್ಪ ಅಂತ ಕೇಳುವಾಗ ಸಾಧಾರಣ ಜನರಾದಂಥ ನಾವು ಎಷ್ಟರವರು? ನಾವು ಕೂಡ ದೇವರ ಹತ್ರ ಕೇಳಬೇಕಪ್ಪ, ನಾನು ಎಲ್ಲಿರ್ತೀನೋ ಅಲ್ಲಿರಬೇಕು ನೀನು, ನಾನು ಹೋಗುವಾಗ ನನ್ನ ಜೊತೆ ಇರಬೇಕು, ಯಾವ ಕೇಡು ಯಾವ ಮನುಷ್ಯರ ಕಲ್ಪಿತ ಇಲ್ಲ, ಭಯ ಆತಂಕ ಗಲಿಬಿಲಿ ನನಗೆ ಬರಬಾರ್ದು. ನಾವು ಈ ರೀತಿಯಾಗಿ ನಾವು ಕೇಳುವುದಾದರೆ ಖಂಡಿತ ದೇವರು ಅದಕ್ಕೆ ಸ್ಪಂದಿಸುತ್ತಾರೆ. ದೇವರು ಸ್ಪಂದಿಸಿ ಉತ್ತರವನ್ನು ಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ನಾವು ನೋಡ್ತೇವೆ ದೇವರ ಸಾನ್ನಿಧ್ಯ ಅನ್ನುವಂಥದ್ದು ಎಲ್ಲಾ ಕಡೆಗಳಲ್ಲಿ ಅದು ಇರಲಿಕ್ಕೆ ಸಾಧ್ಯ ಇದೆ, ಬೆಂಕಿಯಲ್ಲಿಯೂ ಅದು ಇರಲಿಕ್ಕೂ ಸಾಧ್ಯ ಇದೆ. ಅದು ನಾವು ಬೈಬಲಲ್ಲಿ ನೋಡುತ್ತೇವೆ. ನಾವು ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ 25ನೇ ವಚನದಲ್ಲಿ ಶದ್ರಕ್ ಮೇಷಕ್ ವಿಷಯದಲ್ಲಿ, ಅದಕ್ಕೆ ಅವನು, ಇಗೋ ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ, 4ನೇಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿದನು. ಅವರು ಎಷ್ಟು ಜನರನ್ನ ಬೆಂಕಿಗೆ ಹಾಕಿದ್ರು? 3 ಜನರನ್ನ ಹಾಕಿದ್ರು. ಶದ್ರಕ್ ಮೇಷಕ್ ಅಬೇದ್ನೆಗೋ 3 ಜನರ. ಅರಸ ಕೇಳ್ತಾನೆ, ಅರೆ ನಾವು 3 ಜನರನ್ನ ನಾವು ಬೆಂಕಿಯಲ್ಲಿ ಹಾಕಿದ್ದು, ಈ 4ನೇಯವನು ಯಾರು? 4 ಜನ ನೋಡ್ತಾ ಇದ್ದೀನಿ ನಾನು, 4ನೇಯವನು ಯಾರು? ನೋಡಿ, ಅಲ್ಲಿ ವಿಚಾರ ಏನಂದ್ರೆ, ಬೆಂಕಿಗೆ ಹಾಕುವುದಕ್ಕಿಂತ ಮುಂಚಿತವಾಗಿಯೇ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂದು ಮಾತನ್ನು ಹೇಳಿದ್ದರು. ಅರಸನೇ, ಇದು ನಿನಗೆ ಗೊತ್ತಿರಲಿ, ನಮ್ಮನ್ನು ತನ್ನ ಚಿತ್ತವಾದರೆ ನಮ್ಮ ದೇವರು ನಿಮ್ಮ ಕೈಯಿಂದ ಬಿಡಿಸಬಲ್ಲನು. ಒಂದು ವೇಳೆ ಇಲ್ಲದೆ ಹೋದರೂ ಪರವಾಗಿಲ್ಲ, ನಮ್ಮ ದೇವರನ್ನ ನಾವು ಸ್ತುತಿಸುವುದು ಆರಾಧಿಸುವುದು ಬಿಡುವುದಿಲ್ಲ ಎಂದು ಹೇಳಿದರು. ಅದಕ್ಕೆ ತಕ್ಕಂತೆ ದೇವರು ಬೆಂಕಿಯಲ್ಲಿಯೂ ಕೂಡ ಇದ್ದು ಅವರನ್ನ ಕಾಪಾಡಿದನು ಅಂತ ಬೈಬಲ್ ಹೇಳುತ್ತಾ ಇದೆ. ಇವತ್ತು ನಾವು ನೋಡುವಾಗ ಇಸ್ರಾಯೇಲರು ಎಲ್ಲೆಲ್ಲ ಇದ್ರು ದೇವರವರ ಸಂಗಡ ಇದ್ರು, ಹೌದಲ್ವಾ? ಅವರು ಕಾಡಲ್ಲಿದ್ದಾಗ, ಮರುಭೂಮಿಯಲ್ಲಿದ್ದಾಗ, ಶತ್ರುಗಳ ಮಧ್ಯೆ ಇದ್ದಾಗ, ಕೆಂಪು ಸಮುದ್ರದಲ್ಲಿ ನಡೆದು ಹೋಗುತ್ತಿರುವಾಗ, ನದಿಗಳನ್ನು ದಾಟುತ್ತಿರುವಾಗ ದೇವರವರ ಸಂಗಡವೇ ಇದ್ದರು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಅವರು ಎಲ್ಲೆಲ್ಲ ಹೋದರು ಅವರ ಸಂಗಡವೇ ದೇವರು ಇದ್ದನೇ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ಹಗಲಲ್ಲಿ ಮೇಘ ಸ್ತಂಭವಾಗಿ, ರಾತ್ರಿಯಲ್ಲಿ ಅಗ್ನಿ ಸ್ತಂಭವಾಗಿ ಅವರ ಮುಂದೆ ಅವರ ಜೊತೆಯಲ್ಲಿ ನಡೆಯುತ್ತಾ ಇದ್ದರು. ಮೋಶೆ ಪ್ರತಿ ಕಾರ್ಯಕ್ಕೂ ದೇವರೇ ನಾನೇನು ಮಾಡಲಿಯಪ್ಪ ಅಂತ ಕೇಳುವಾಗ ಮೋಶೆಗೆ ಸಲಹೆಯನ್ನು ಕೊಡುತ್ತಾ, ಮೋಶೆ ಮನುಷ್ಯ, ಅವನ ಕೈಲಿ ಏನೂ ಆಗಲ್ಲ. ಆಗುತ್ತಾ? ಒಬ್ಬ ಸಾಧಾರಣ ಮನುಷ್ಯ ಸಮುದ್ರ ಅಲೆಗಳಲ್ಲಿ ಹೋದ್ರೂ ಕೂಡ ನಾವು ನಿಂತ್ಕೊಳ್ಳೋಕ್ಕಾಗಲ್ಲ, ಯಾಕೆಂದ್ರೆ ಸಮುದ್ರ ಅಲೆ ಹೇಳ್ಕೊಂಡೋಗ್ಬಿಡ್ತದೆ. ಸಮುದ್ರದ ಪವರ್ ಜಾಸ್ತಿ, ಒಬ್ಬ ಸಾಧಾರಣ ಮನುಷ್ಯ ಏನು ಮಾಡೋಕ್ಕಾಗಲ್ಲ. ಆದ್ರೆ ಆ ಸಮುದ್ರನ ಇಬ್ಬಾಗ ಮಾಡಬೇಕಾದ್ರೆ ಮೋಶೆ ಕೈಲಾಗುತ್ತಾ? ಮೋಶೆ ಕೈಲಾಗಲ್ಲ. ಯಾಕೆಂದ್ರೆ ದೇವರು ಮೋಶೆಯ ಮುಖಾಂತರ ಮಾಡ್ತಾನಷ್ಟೇ. ದೇವರು ಪ್ರಸನ್ನತೆ ಮುಂದಾಗಿ ಹೋಗುವಾಗ, ಗಾಳಿಗಳನ್ನು ಬೀಸ ಮಾಡುವಾಗ ಆ ಗಾಳಿ ನೀರುಗಳನ್ನ ಗೋಡೆಗಳಂತೆ ಎಬ್ಬಿಸಿ ನಿಲ್ಲಿಸಿತು ಅಂತ ನಾವು ನೋಡ್ತಾ ಇದ್ದೇವೆ. ಮನುಷ್ಯನ ಕೈಯಲ್ಲಿ ಆಗಲ್ಲ. ನೀರುಗಳನ್ನು ಇಬ್ಬಾಗ ಮಾಡುವಂಥದ್ದು ಮನುಷ್ಯನ ಕೈಯಲ್ಲಿ ಆಗಲ್ಲ. ಬಂಡೆಯನ್ನು ಹೊಡೆದ ತಕ್ಷಣ ನೀರು ಬರುತ್ತಾ? ನಾವೇನು ಬಂಡೆ ಹೊಡಿಬೇಕಾದ್ರೆ ಏನು ಹೊಡಿಬೇಕು? ಸಮ್ಮಟ್ಟಿ ಸುತ್ತಿಗೆ ಏನೋ ಹೊಡಿತೀವಿ, ಇಲ್ಲಾಂದ್ರೆ ಈ ಗಡಪಾರೆಯನ್ನು ಹೊಡಿತೀವಿ. ಮೋಶೆ ಎಂದ್ರಲ್ಲಿ ಹೊಡೆದಂತೆ ಕೋಲಲ್ಲಿ. ಬಂಡೆಗಳನ್ನು ಕೋಲಲ್ಲಿ ಹೊಡೆದ್ರೆ ನೀರು ಬರುತ್ತಾ? ಬಂಡೆ ಗಟ್ಟಿನ ಕೋಲ್ ಗಟ್ಟಿನ? ಬಂಡೆನೇ ಗಟ್ಟಿ, ಕೋಲು ಮುರಿದೋಗುತ್ತೆ ಬೇಕಾದ್ರೆ. ಅಂಥದ್ರಲ್ಲಿ ಮೋಶೆ ಬಂಡೆಗಲ್ಲಿಗೆ ಕೋಲಲ್ಲಿ ಹೊಡಿತಾ ಇದ್ದಾರಂತ. ಅದು ಹೆಂಗಾಗುತ್ತೆ? ಆದರೆ ಅದು ಕಾರ್ಯ ಮೋಶೆಯ ಕೆಲಸ ಅಲ್ಲ, ದೇವರ ಕೆಲಸ. ಇವತ್ತು ನನ್ನ ಪ್ರಿಯ ದೇವಜನವೇ, ನೀವು ನಾನು ಹಾಗೆ ಮೋಶೆಯಂತೆ ಸಾಧಾರಣ ಜನರು, ಆದರೆ ದೇವರು ಅಸಾಧಾರಣನು. ಆತನು ನಮ್ಮ ಮೂಲಕವಾಗಿ ಉತ್ತಮವಾದ ಕೆಲಸಗಳನ್ನು ಮಾಡಬಲ್ಲನು. ಎಷ್ಟೋ ಕೆಲಸಗಳು ನಮ್ಮ ಕೈಯಲ್ಲಿ ಆಗ್ತಾನೇ ಇಲ್ಲ, ಆಗೋದೇ ಇಲ್ಲ. ಪ್ರಯತ್ನ ಮಾಡಿ 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 ಸಾಕಾಗೋಗಿರ್ತದೆ. ಆದರೆ ದೇವರು ಹೇಳುವಂಥದ್ದು, ನಾನು ನಿನ್ನ ಸಂಗಡ ಇರುವುದಾದರೆ, ನಿನ್ನ ಜೊತೆಯಲ್ಲಿ ನಾನಿರುವುದಾದರೆ ಸಮುದ್ರವನ್ನು ಇಬ್ಬಾಗ ಮಾಡಬಲ್ಲೆನು, ಬಂಡೆಯಿಂದ ನೀರನ್ನು ಕೊಡಬಲ್ಲೆನು, ಶತ್ರುಗಳಿಂದ ನಿಮಗೆ ಬಿಡುಗಡೆಯನ್ನು ಕೂಡ ಕೊಡಬಲ್ಲೆನು ಎಂದು ದೇವರು ಹೇಳುವ ಮಾತನ್ನು ನಾವು ನೋಡುತ್ತಾ ಇದ್ದೇವೆ. ಅದರಿಂದ ನಾವೇನು ಮಾಡಬೇಕು? ಇಷ್ಟೇ ಅಪ್ಪ, ನಾನು ಹೇಳಿದ್ನಲ್ಲ ಉದಾಹರಣೆ, ತಂದೆ ನಮ್ಮ ಜೊತೆಯಲ್ಲಿದ್ದರೆ
ನಮಗೆ ಯಾವ ಕೊರತೆಯೂ ಇರುವುದಿಲ್ಲ. ಆತನ ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಮ್ಮ ಎಲ್ಲ ಚಿಂತಾ ಭಾರಗಳನ್ನು ಆತನ ಮೇಲೆ ಹಾಕಬೇಕು. ಆತನೇ ನಮಗೋಸ್ಕರ ಚಿಂತಿಸುತ್ತಾನೆ. ಆದರೆ ಏಸಪ್ಪ ಹೇಳಿದ ಹಾಗೆ ಮತ್ತಾಯ 5ನೇ ಅಧ್ಯಾಯದಲ್ಲಿ ಹೇಳುವ ಹಾಗೆ 6, 7 ಎಲ್ಲ ಓದುವಾಗ ನಾವು ಹೆಚ್ಚು ನಮ್ಮ ಮೇಲೆ ಒತ್ತಡ ಹಾಕಿಕೊಂಡು, ಜ್ಞಾನೋಕ್ತಿ 3:15 ಹೇಳಿದ ಹಾಗೆ ಸ್ವಬುದ್ಧಿಯನ್ನು ನಾವು ಆಧಾರ ಮಾಡಿಕೊಂಡು ನಾವು ನಡೀತಾ ಇರ್ತೇವೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನ ಮೇಲೆ ಭರವಸೆ ಇಡು, ಆತನೇ ಅದನ್ನ ಸಾಗಿಸುವರು ಅಂತ ಜ್ಞಾನೋಕ್ತಿ 3:15 ಹೇಳುವುದನ್ನು ನೋಡ್ತಾ ಇದ್ದೇವೆ. ಇವತ್ತು ನನ್ನ ಪ್ರಿಯ ದೇವಜನವೇ, ಇವತ್ತು ನೀವು ಸಭೆಗೆ ಬಂದು ಪ್ರಾರ್ಥಿಸಿದ್ದೀರಾ, ಸೇವಕರ ಹತ್ರ ಪ್ರಾರ್ಥಿಸಿದ್ದೀರಾ, ಯಾವುದು ನಡೆದಿಲ್ಲ, ಆಗಿಲ್ಲ ಅಂದ್ಕೊಳ್ತಾ ಇದ್ದೀರಾ. ಹಾಗಾದ್ರೆ ಇವತ್ತು ಸಭೆಯಲ್ಲಿಯೂ ಸಿಗದ ಸಮಾಧಾನ ದೇವರ ಸನ್ನಿಧಾನದಲ್ಲಿ ಸಿಗುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಯೇಸುವಿನ ಪಾದಗಳ ಬಳಿಯಲ್ಲಿ ಬರುವಾಗ ನಿಮಗೆ ಉತ್ತರ ಸಿಗುತ್ತದೆ, ಬೇರೆ ಎಲ್ಲೂ ಸಿಗದೇ ಇರಬಹುದು. ನಾವೊಂದು ಸಮಾರ್ಯ ಸ್ತ್ರೀಯನ್ನು ನೋಡ್ತಾ ಇದ್ದೇವೆ ಬೈಬಲಲ್ಲಿ, ಯೋಹಾನ 4ನೇ ಅಧ್ಯಾಯದಲ್ಲಿ. ಆಕೆ ಮಧ್ಯಾಹ್ನದಲ್ಲಿ ನೀರನ್ನು ಸೇದುವುದಕ್ಕೆ ಬಾವಿ ಹತ್ರ ಬರ್ತಾಳೆ. ಯೇಸು ಸ್ವಾಮಿ ಕೂಡ ಅಲ್ಲಿಗೆ ಬರ್ತಾನೆ. ಯೇಸು ಸ್ವಾಮಿ ಆಕೆ ಎಲ್ಲ ವಿಚಾರಗಳನ್ನು ಹೇಳ್ತಾನೆ. ನೋಡಮ್ಮ, ನಿನ್ನ ಜೀವನ ಈ ತರ ಇದೆ, ನಿನ್ನ ಅವಮಾನ ಈ ತರ ಇದೆ, ನಿನ್ನ ಕಷ್ಟ ಈ ತರ ಇದೆ. ಹೌದು ಸ್ವಾಮಿ, ಹೌದಪ್ಪ, ನೀನು ಹೇಳಿದ್ದೆಲ್ಲ ಸತ್ಯ ಅಪ್ಪ, ಸತ್ಯ. ಆಕೆ ಏನ್ ಮಾಡಿಬಿಟ್ರು, ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡ್ಬಿಟ್ರು. ಸ್ವಾಮಿ, ದೇವರೇ, ನೀನು ಬರಬೇಕಾದ ನಿಜವಾದ ಮೆಸ್ಸಿಯನಪ್ಪ, ನನ್ನ ಜೀವನವನ್ನೆಲ್ಲ ತಿಳಿದಾತನು. ಯೇಸು ಸ್ವಾಮಿ ಹೇಳ್ತಾನೆ, ಆಕೆ ಜೀವಿತವನ್ನು ಬದಲಾಯಿಸಿ ಆಕೆಯನ್ನ ಬೇರೆಯವರಿಗೆ ಸಾಕ್ಷಿಯಾಗಿ ಮಾರ್ಪಡಿಸ್ತಾನೆ. ಅಂದ್ರೆ ಎಲ್ಲೂ ಆಕೆಗೆ ಸಿಗದ ಸಮಾಧಾನ ದೇವರ ಪಾದಗಳಲ್ಲಿ ಸಿಕ್ಕಿತು. ಹಾಗಾದರೆ ಇವತ್ತು ನಿಮಗೂ ನನಗೂ ಕೂಡ ನಾನು ಹೇಳೋದೇನೆಂದ್ರೆ, ಚರ್ಚಲ್ಲಿ ಸಭೆಯಲ್ಲಿ ಸಿಗದೇ ಇರುವ ಉತ್ತರ, ಸೇವಕರ ಬಳಿಯಲ್ಲಿ ಸಿಗದೇ ಇರುವಂತಹ ಉತ್ತರ ನಿಮಗೆ ದೇವರ ಸನ್ನಿಧಿಯಲ್ಲಿ ಸಿಗುತ್ತದೆ. ಅರ್ಥ ಆಯ್ತಲ್ಲ? ದೇವರ ಸನ್ನಿಧಿ ಅಂದ್ರೆ ಏನು ಅರ್ಥ ಆಯ್ತಲ್ಲ? ಸಭೆ ಅಲ್ಲ, ನೀವು ಎಲ್ಲಿದ್ರು, ನೀವು ಎಲ್ಲಿಂದ ಕೂತ್ಕೊಂಡ್ರು, ದೇವರೇ ನೀನು ನನ್ನ ಜೊತೆಯಲ್ಲಿರಪ್ಪ ಅನ್ನೋದೇ ಸನ್ನಿಧಾನ. ದೇವರ ಸಾನ್ನಿಧ್ಯ, ಅಲ್ಲಿ ನಿಮಗೆ ಉತ್ತರ ಸಿಗುತ್ತದೆ, ಅಲ್ಲಿ ನಿಮಗೆ ಬಿಡುಗಡೆ ಸಿಗ್ತದೆ. ಆತನು ಬಿಡುಗಡೆಯನ್ನು ಕೊಡಲಿಕ್ಕೆ ಶಕ್ತನಾದ ದೇವರು ಎಂಬುದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ. ಪ್ರಿಯದೇವಜನವೇ, ಆದಿಕಾಂಡ ಗ್ರಂಥ 21ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾವು ನೋಡುವಾಗ, ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು. ದೇವದೂತನು ಆಕಾಶದಿಂದ ಹಾಗರನನ್ನು ಕರೆದು, ಹಾಗರಳೆ, ನಿನಗೇನಾಯಿತು? ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು. ಎಲ್ಲಿಂದ ಮಗುವಿನ ಶಬ್ದ ಕೇಳಿಸ್ತು? ಆ ಹುಡುಗ ಬಿದ್ದಿರುವ ಸ್ಥಳ ಚರ್ಚ್ ಅಲ್ಲ, ಅದು ಬೇರೆ ಯಾವುದೋ ಅಲ್ಲ. ಬಿದ್ದಿರೋದು ಎಲ್ಲಿ ಬಿದ್ದಿದ್ದಾನೆ? ಅಲ್ಲಿ ಹೇಳ್ತೇವೆ, ಮರುಭೂಮಿಯಲ್ಲೇ. ಅದು ಮರುಭೂಮಿಯಲ್ಲಿ ಬಿದ್ದಿರುವಂತ ಒಬ್ಬ ಮಗುವ ಸ್ವರವನ್ನ ದೇವರು ಕೇಳಿಸಿಕೊಳ್ತಾನೆ. ಹಲ್ಲೆಲೂಯಾ. ಇವತ್ತು ನನ್ನ ಪ್ರಿಯ ದೇವಜನವೇ, ನೀವೆಲ್ಲಿದ್ದೀರೋ ಅದೇ ದೇವರ ಸಮ್ಮುಖ, ನೀವೆಲ್ಲಿದ್ದೀರೋ ಅದೇ ದೇವರ ಸಮ್ಮುಖ. ದೇವರೇ, ನೀನ್ ನನ್ನ ಜೊತೆ ಇದ್ದೀಯಪ್ಪ, ಇವತ್ತು ನನ್ನ ಸಂಗಡ ಇದ್ದೀಯಾ ಅಂತ ನೀವು ನಂಬಿ ಅಲ್ಲಿಂದ ನೀವು ಪ್ರಾರ್ಥಿಸಿದರೆ ನಿಮ್ಮ ಪ್ರಾರ್ಥನೆಯನ್ನ ದೇವರು ಕೇಳುತ್ತಾನೆ. ಇಲ್ಲಿ ನಾವು ನೋಡುತ್ತೇವೆ, ಹಾಗರಳ ವಿಷಯವಾಗಿ ನಾವು ನೋಡುತ್ತೇವೆ, ಆಕಾಶದಿಂದ ಹಾಗರಳನ್ನು ಕರೀತಾನೆ. ಹಾಗರಳೇ, ಹಾಗರಳೇ, ನಿನಗೆ ಏನಾಯಿತು? ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವರ ಶಬ್ದವು ದೇವರಿಗೆ ಕೇಳಿಸಿತು. ಇವತ್ತು ನಿಮ್ಮನ್ನು ನನ್ನನ್ನ ಇದೇ ಮಾತು ದೇವರು ಕೇಳ್ತಾನೆ, ಮಗನೇ ನಿನಗೇನಾಯಿತು? ಮಗಳೇ ನಿನಗೆ ಏನಾಯಿತು? ಆ ಶಬ್ದ ದೇವರು ನಮಗೆ ಕರೆಯುವಂತಿರಬೇಕು. ನಾವೆಲ್ಲೇ ಇರಲಿ ದೇವರ ಶಬ್ದ ನಮಗೆ ಕೇಳಿಸುವಂತಿರಬೇಕಾಯ್ತು. ಆತನ ಶಬ್ದ ಹಿಂಗೆ ಹೇಳುತ್ತೆ, ಮಗನೇ ಮಗಳೇ ನಿನಗೇನಾಯಿತು ಎಂದು ಕೇಳುವ ಶಬ್ದವನ್ನು ನಾವು ನೋಡುತ್ತೇವೆ. ಪ್ರಿಯಜನವೇ, ನಾವು ವಿಮೋಚನ ಕಾಂಡದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ನೋಡುತ್ತಾ ಇದ್ದೇವೆ. ಆ ವ್ಯಕ್ತಿ ಐಗುಪ್ತ ದೇಶದ ಅರಸನಾದ ಫರೋಹನು. ನೋಡಿ, ಇಲ್ಲಿ 2 ಉದಾಹರಣೆಗಳನ್ನು ನಾನು ನಿಮಗೆ ಹೇಳುತ್ತೇನೆ. ಐಗುಪ್ತ ದೇಶದ ಅರಸನಾದಂಥ ಫರೋಹನ ಮಗುವು ಸತ್ತೋಗಿದ್ದಾನೆ. ಅವನು ತನ್ನ ಕೈಯಲ್ಲಿಟ್ಟುಕೊಂಡು ಅವನು ಬೇಡಾಡ್ತಾ ಇದ್ದಾನೆ, ಅಯ್ಯೋ ಯಾಕೀಗಾಯ್ತು, ಅಯ್ಯೋ ನನಗೆ ಯಾರು ಇಲ್ಲವೇ ಸಹಾಯ ಮಾಡಲಿಕ್ಕೆ ಅಂತ ಇದ್ದಾನೆ. ಆದರೆ ಅವನು ದೇವರನ್ನ ಮಾತ್ರ ಕರೀಲಿಲ್ಲ. ನೋಡಿ, ವ್ಯತ್ಯಾಸ ಇಷ್ಟೇ. ಒಬ್ಬ ಆಕೆ ದೇವರೇ ಎಂದು ಕರೀತಾ ಇದ್ದಾಳೆ. ಆಗ ನೋಡಿ ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು.
ಒಬ್ಬ ಅರಸನು ತನ್ನ ಮಗುವನ್ನು ಕಳ್ಕೊಂಡಿದ್ದಾನೆ, ಆದರೆ ದೇವರು ಅವನಿಗೆ ಸಹಾಯ ಮಾಡಲಿಲ್ಲ. ಯಾಕೆಂದ್ರೆ ಯಾರು ದೇವರನ್ನ ಕರೀತಾರೋ, ಯಾರು ದೇವರನ್ನ ನಂಬಿರುತ್ತಾರೋ ಅವರಿಗೆ ಮಾತ್ರ ಸಹಾಯ ಸಿಗ್ತದೆ. ನೋಡಿ, ಆ ಫರೋಹನ ಮಗುವು ಅವನಿಗೆ ಉತ್ತರ ಸಿಗಲಿಲ್ಲ, ಆದರೆ ಆಗರಳಿಗೆ ಸಿಕ್ಕಿತು. ಇವತ್ತು ದೇವರ ಸಮ್ಮುಖ ಅನ್ನುವಂಥದ್ದು ಅದು ಮರುಭೂಮಿ ಆಗಲಿ ಬೇರೆ ಎಲ್ಲೇ ಆಗಲಿ ಖಂಡಿತ ದೇವರು ಉಪಕಾರ ಮಾಡ್ತಾರೆ. ನಮ್ಮ ಪ್ರಾರ್ಥನೆಯನ್ನು ಆತನ ಕೇಳುತ್ತಾರೆ. ದೇವರು ಹೇಳ್ತಾನೆ, ನಾನೇ ನಿಮ್ಮ ಸಂಗಡ ಬರ್ತೇನೆ, ನಿಮಗೆ ಸಹಾಯ ಮಾಡ್ತೇನೆ ಎಂದು ಹೇಳುತ್ತಾ ಇದ್ದಾನೆ. ವಿಮೋಚನಕಾಂಡ ಗ್ರಂಥ 34ನೇ ಅಧ್ಯಾಯ ಅದರ 9ನೇ ವಚನದಲ್ಲಿ, ಕರ್ತನೇ, ನಿನ್ನ ಅನುಗ್ರಹವು ನನಗೆ ದೊರಕಿದ್ದಾದರೆ ನೀನೇ ನಮ್ಮ ಜೊತೆಯಲ್ಲಿ ಬರಬೇಕು. ನಮ್ಮ ಜನರು ಮೊಂಡರೆ. ಅದೇ ಹೇಳ್ತಾ ಇದ್ದಾರೆ, ನಮ್ಮ ಜನರು ಮೊಂಡರೆ. ಆದಾಗ್ಯೂ ನೀನು ನಮ್ಮ ಪಾಪಗಳನ್ನು ಅಧರ್ಮಗಳನ್ನು ಕ್ಷಮಿಸಿ. ನೋಡಿ, ದೇವರು ಯಾವಾಗ ನಮ್ಮ ಜೊತೆಯಲ್ಲಿ ಬರೋದಿಲ್ಲ? ಯಾವಾಗ ಬರೋದಿಲ್ಲ ಗೊತ್ತಾ? ನಾವು ಮೊಂಡರಾಗಿರುವಾಗ ಬರಲ್ಲ, ಪಾಪಗಳಲ್ಲಿರುವಾಗ ಬರಲ್ಲ, ಅಧರ್ಮಗಳನ್ನು ಮಾಡುವಾಗ ಬರಲ್ಲ. ಅದಕ್ಕೆ ಮೋಶೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅಪ್ಪ ನೀನು ನಮ್ಮ ಸಂಗಡ ಯಾವಾಗಲೂ ಬರಬೇಕಂತ ನನಗೆ ಆಸೆ ಇದೆ. ಕರ್ತನೇ, ನಿನ್ನ 9ನೇ ವಚನದಲ್ಲಿ ಪ್ರಾರಂಭದಲ್ಲಿ, ಕರ್ತನೇ ನಿನ್ನ ಅನುಗ್ರಹವು ನನಗೆ ದೊರಕಿದ್ದಾದರೆ ನೀನೇ ನಮ್ಮ ಜೊತೆಯಲ್ಲಿ ಬರಬೇಕು. ಆದರೆ ಜನ ಎಂಥವರು? ನಮ್ಮ ಜನರು ಎಂಥವರು? ಮೊಂಡರೆ. ಅಂದ್ರೆ ಏನರ್ಥ? ಬೇಗ ದೇವರನ್ನ ನಂಬೋದೇ ಇಲ್ಲ, ಬೇಗ ದೇವರ ಕಡೆ ಬರೋದೇ ಇಲ್ಲ, ತುಂಬ ಆಲಸ್ಯತನ. ದೇವರ ಅಯ್ಯೋ ಯಾವ ದೇವರು ಅಲ್ವಾ? ನೋವಿದ್ದಾಗ ಆಸ್ಪತ್ರೆಗಳಿಗೆ ಓಡಾಡ್ತೀವಿ, ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಪಟ್ ಅಂತ ತೊಗೊಂಡ್ಬಿಡ್ತಾರೆ. ದೇವರನ್ನ ಕೇಳ್ರಿ ಅಂದರೆ ನಮ್ಮನ್ನು ಉಂಟು ಮಾಡಿದವರು ಯಾರು? ನಮಗೆ ಜೀವ ಕೊಟ್ಟವರು ಯಾರು? ನಮ್ಮನ್ನು ನಡೆಯುವಂತೆ ಮಾಡುವವರು ಯಾರು? ನಮ್ಮನ್ನು ಆಪತ್ತಿನಿಂದ ಕೇಡಿನಿಂದ ತಪ್ಪಿಸುವವರು ಯಾರು? ದೇವರೆಂಬ ಆತನೊಬ್ಬನಿದ್ದಾನಲ್ವಾ, ಆ ದೇವರ ಮೇಲೆ ಮನುಷ್ಯರಿಗೆ ನಂಬಿಕೆ ಕಡಿಮೆ. ನಿಜವಾಗಿ ಹೇಳ್ತಾ ಇದ್ವಿ. ಅದಕ್ಕೆ ಬೈಬಲ್ ಯಾವಾಗಲೂ ಒಂದೊಂದು ಮಾತು ಹೇಳ್ತಾ ಇರ್ತದೆ ಅಲ್ಲಲ್ಲಿ, ಎಲೆ ಮೂರ್ಖ ಸಂತಾನವೇ, ಎಲೆ ಸರ್ಪ ಜಾತಿಯವರೇ, ಎಲೆ ಮೂರ್ಖರೇ, ಮೊಂಡರೇ. ದೇವರ ವಾಕ್ಯ ಯಾವಾಗ ಮನುಷ್ಯರ ಹೃದಯ ಹೆಂಗಿರುತ್ತಂತೆ ಕಠಿಣ. ಮನುಷ್ಯರ ಹೃದಯ ದೇವರ ಕಡೆ ತಿರ್ಕೊಳ್ಳೋದಕ್ಕೆ ತುಂಬಾ ಕಷ್ಟ. ಅದಕ್ಕೆ ಯೆಶಾಯನ ಪ್ರವಾದನೆಗಿಂತಲೇ ದೇವರ ವಾಕ್ಯ ಹೇಳುತ್ತದೆ, ಎತ್ತು ತನ್ನ ಒಡೆಯನನ್ನ, ಕತ್ತೆ ತನ್ನ ಯಜಮಾನನನ್ನ ಅವು ಅರಿತಿದ್ದಾವೆ, ಆದರೆ ನನ್ನ ಜನರು ನನ್ನನ್ನು ಅರ್ತಿಲ್ಲ. ಹೌದಲ್ವಾ? ಕೆಲವು ಸಾರಿ ನಾಯಿಗೆ ನಿಯತ್ತಿರುತ್ತದೆ. ಒಂದು ಸಾರಿ ಎರಡು ಸಾರಿ ನೀವು ಬಿಸ್ಕೆಟ್ ಹಾಕಿದ್ರೆ ನೆಕ್ಸ್ಟ್ ಟೈಮ್ ನಿಮ್ಮನ್ನು ಕಂಡು ಹಿಡ್ಕೊಳ್ತದೆ. ಆದರೆ ಮನುಷ್ಯರು ಹೆಂಗಂದ್ರೆ, ಮನುಷ್ಯರು ಮಾಡಿದ ಉಪಕಾರ ಆಗಲಿ ದೇವರು ಮಾಡಿದ ಉಪಕಾರಗಳಲ್ಲಿ ಜ್ಞಾಪಕ ಇಟ್ಕೊಳ್ಳಲ್ಲ. ಹೌದಲ್ವಾ? ನಿಜ. ನಾಯಿಗಿರುವ ನಿಯತ್ತು ಕೆಲವು ಸಾರಿ ಮನುಷ್ಯರಿಗಿಲ್ಲ. ಪಕ್ಷಿಗಳಿಗಿರುವ, ಪ್ರಾಣಿಗಳಿಗಿರುವಂತಹ ನಿಯತ್ತು ಕೆಲವು ಸಾರಿ ಮನುಷ್ಯರಿಗಿಲ್ಲ. ದೇವರ ವಿಷಯದಲ್ಲೂ ಹಾಗೇನೆ. ದೇವರು ಇಷ್ಟು ವರ್ಷ ನಮ್ಮನ್ನು ಕಾದ್ಕೊಂಡು ಬಂದಿರ್ತಾರೆ. ಒಂದು ಆಪತ್ತು ನಡೆಯಬೇಕಾದ್ರೆ, ಒಂದು ಕೇಡು ನಡೆಯಬೇಕಾದ್ರೆ ಎಷ್ಟೊತ್ತು ಬೇಕು ನಮಗೆ? ಒಂದಿನ. ಬೆಳಗ್ಗೆ ಸತ್ತರೆ ಸಂಜೆ ಅಷ್ಟರಲ್ಲಿ ಎತ್ತರೆ ಅನ್ನುವಂಥ ರೀತಿಯಲ್ಲಿ ನಮ್ಮ ಜೀವನ. ಆದರೂ ಜೀವ ಕೊಟ್ಟ ಆತನಿಗೆ ಒಂದು ಸ್ವಲ್ಪ ಕೂಡ ನಾವು ಅವಕಾಶ ಕೊಡೋದಿಲ್ಲ, ಪ್ರಾರ್ಥಿಸೋದಿಲ್ಲ, ನಂಬೋದಿಲ್ಲ. ಅದಕ್ಕೆ ಮೋಶೆ ಹೇಳ್ತಾನೆ, ದೇವ್ರೆ ನಮ್ಮ ಜನರು ಮೊಂಡರೆ. ಎಂಥವರು? ಮೊಂಡರೆ. ಆಮೇಲೆ ಹೇಳ್ತಾನೆ, ಆದಾಗ್ಯೂ ನೀನು ನಮ್ಮ ಪಾಪಗಳನ್ನು ಅಧರ್ಮಗಳನ್ನು ಕ್ಷಮಿಸಿ. ಇವತ್ತು ನಾವು ದೇವಜನವೇ, ದೇವರು ನಮ್ಮ ಜೊತೆಗೆ ಬರದೇ ಇರಲಿಕ್ಕೆ, ದೇವರ ಸಾನ್ನಿಧ್ಯವನ್ನು ನಾವು ಅನುಭವ ಮಾಡದೇ ಇರಲಿಕ್ಕೆ ಕಾರಣ ಏನು ಗೊತ್ತಾ? ನಾವು ಕೆಲವು ಸಾರಿ ಮೊಂಡರಾಗಿದ್ದೇವೆ. ನಮ್ಮ ಮನಸ್ಸುಗಳನ್ನು ಕಠಿಣ ಮಾಡಿಕೊಳ್ಳುತ್ತಾ ಇದ್ದೇವೆ. ದೇವರ ಬಳಿಯಲ್ಲಿ ಬರಲಿಕ್ಕೂ, ದೇವರನ್ನ ಪ್ರಾರ್ಥಿಸಲಿಕ್ಕೂ, ದೇವರ ಮೇಲೆ ನಂಬಿಕೆ ಇಡ್ಲಿಕ್ಕೂ ನಮಗೆ ಮೊಂಡತನ ಅಡ್ಡ ಆಗ್ತಾ ಇದೆ. ದೇವರು ಸಹಾಯ ಮಾಡಲಿಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ನಾವು ನಮ್ಮ ಪಾಪಗಳನ್ನು ಅಧರ್ಮಗಳನ್ನು ಒಪ್ಪಿಕೊಂಡು, ಮೊದಲ ಯೋಹಾನ 1:9 ಹೇಳುತ್ತದೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಸಕಲ ಪಾಪಗಳನ್ನು ಪರಿಹರಿಸಿ ನಮ್ಮನ್ನ ಏನು ಮಾಡ್ತಾನಂತೆ? ಶುದ್ಧಿ ಮಾಡ್ತಾನೆ. ಹಲ್ಲೆಲೂಯಾ. ಆತನು ಶುದ್ಧಿ ಮಾಡಿದಾಗ ದೇವರು ಬರ್ತಾನೆ. ಶುದ್ಧಿ ಮಾಡಿದಾಗ, ಶುದ್ಧರಾದಾಗ, ನಾವು ಅವಕಾಶ ಕೊಟ್ಟಾಗ ಆತನ ನಮ್ಮ ಹತ್ರ ಬರ್ತಾನೆ ಹೊರತು, ನಾನು ಪಾಪ ಮಾಡ್ತಾನೆ ಇದ್ದೀನಿ, ನನ್ನ ಜೊತೆ ಬಾ ದೇವ್ರೆ ಅಂದರೆ ದೇವರು ಬರಲ್ಲ. ದೇವರು ಹೇಳುತ್ತಾನೆ,
ನಾನು ಪರಿಶುದ್ಧನಾಗಿರುವಂತೆ ನೀವು ಕೂಡ ಪರಿಶುದ್ಧರಾಗಿ ಇರಬೇಕು. ದೇವರ ನಿಯಮ ಅದು. ನೀವು ಪರಿಶುದ್ಧರಾಗಿರ್ಬೇಕು. ಅದರ ಅರ್ಥ ಏನು? ಕ್ಲೀನ್ ಆಗಿರೋದಲ್ಲ. ಕ್ಲೀನ್ ಅನ್ನೋದು ಬೇರೆ. ಈಗ ಬಟ್ಟೆ ನಾವು ಒಗೆದು ಕ್ಲೀನ್ ಮಾಡ್ತಾ ಅದು ಬೇರೆ. ಆದ್ರೆ ಆತನಾಗಿ ಬೇಕಾಗಿರುವುದು ನಮ್ಮ ಶರೀರದ, ಮನಸ್ಸಿನ, ಆತ್ಮದ ಶುದ್ಧೀಕರಣ. ಆತನ ಹೇಳ್ತಾರೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಹೇಗೆ ಪರಿಶುದ್ಧರಾಗ್ತೇವೆ? ನಾವು ಪರಿಶುದ್ಧರಾಗುವುದು ಹೇಗೆ? ನಮ್ಮಲ್ಲಿ ಕ್ರಿಸ್ತನು ವಾಸ ಮಾಡುವುದಕ್ಕೆ ಅವಕಾಶ ಕೊಡಬೇಕು, ವಾಕ್ಯಗಳಿಗೆ ಅವಕಾಶ ಕೊಡಬೇಕು, ಪ್ರಾರ್ಥನೆ ಮಾಡಬೇಕು. ಅವಕಾಶ ಕೊಟ್ಟಾಗ, ನಮ್ಮಲ್ಲಿ ಕ್ರಿಸ್ತನು ಬಂದಾಗ ನಮಗೆ ಹೇಳ್ತದೆ, ಮೊದಲ ಕೊರಿಂಥ 2:17 ಹೇಳ್ತದೆ, 5:17 ಹೇಳ್ತದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಸೊ ಯಾವಾಗ ನಮ್ಮನ್ನು ನಾವು, ಆಗ 2 ಕೊರಿಂಥ 5:17 ಹೇಳಿದ ಹಾಗೆ ನಮ್ಮನ್ನು ನಾವು ಕ್ರಿಸ್ತನಲ್ಲಿ ಕೊಡುತ್ತೇವೋ, ನಮ್ಮನ್ನು ಶುದ್ಧಿ ಮಾಡುತ್ತಾನೆ. ನಾವು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿದ್ದರೆ ನಮ್ಮ ಜೊತೆಯಲ್ಲಿ ದೇವರು ಬರ್ತಾನೆ. ದೇವರು ನಮ್ಮ ಜೊತೆಯಲ್ಲಿ ಬಂದರೆ ನಮಗೇನಾಗುತ್ತೆ? ಎಲ್ಲ ವಿಧವಾದ ಸಹಾಯ ನಮಗೆ ಸಿಗಲ್ವಾ? ನಾನು ಹೇಳಿದ್ನಲ್ವಾ, ದೇವರು ನಮ್ಮ ಜೊತೆಯಲ್ಲಿದ್ದರೆ, ನೀವು ಇಸ್ರಾಯೇಲರನ್ನ ದೇವರು ನಡೆಸುವಾಗ ಕೆಂಪು ಸಮುದ್ರ ಅಡ್ಡ ಬಂತು, ದೇವರೇ ಅಂದ್ರೆ ಒಡಿ, ಹೋಗ್ತಾ ಇದ್ದಾರೆ ನೀರು ಬೇಕು, ದೇವರೇ ಅಂದ್ರೆ ಕಲ್ಲು ನೋಡಿ, ದೇವರೇ ಎರಿಕೋ ಗೋಡೆ ಅಡ್ಡ ಬಂದೈತೆ, ಇರು ಸುತ್ತು, 1-2 ಸುತ್ತು, 6 ಸುತ್ತು, 7 ಸುತ್ತು, 7ನೇ ದಿನ 7 ಸುತ್ತು ಬಿಡುಗಡೆಯನ್ನು ಕೊಟ್ಟರು. ಹಾಗೆ ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಜೊತೆಯಲ್ಲಿ ಇರೋದಾದರೆ ನಮಗೆ ಎಲ್ಲ ಸಮಯದಲ್ಲಿ ದೇವರು ಸಂಗಡ ಇರ್ತಾನೆ, ಅದಲ್ವಾ? ಕೆಲವು ಕಡೆಯಲ್ಲಿ ಮಳೆಗಾಲ ಬಂದರೆ, ಬೇಸಿಗೆ ಕಾಲ ಬಂದರೆ ಕೆಲವರು ಛತ್ರಿಗಳು ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ, ಅದಲ್ವಾ? ಯಾಕೆಂದರೆ ಬಿಸಿಲಿನಿಂದ ಅವ್ರನ್ನ ರಕ್ಷಿಸ್ಕೊಳ್ಳೋದಕ್ಕೆ, ಚಳಿಯಿಂದ ರಕ್ಷಿಸ್ಕೊಳ್ಳೋಕ್ಕೆ, ಮಳೆಯಿಂದ ರಕ್ಷಿಸ್ಕೊಳ್ಳೋಕ್ಕೆ ಕೊಡೆ ಇಟ್ಕೊಂಡಿರ್ತಾರೆ. ಕೆಲವು ಸಾರಿ ಕೊಡೆ ಇದ್ರೂ ಕೂಡ ಯಾಕೆ ಕೆಮ್ಮು, ನೆಗಡಿ, ಜ್ವರ ಬರುತ್ತೆ? ಯಾಕೆಂದ್ರೆ ಅವರ ಶರೀರದಲ್ಲಿ ಅದನ್ನು ಸಹಿಸುವಂತ ಒಂದು ಆಂಟಿಬಯೋಟಿಕ್ ಇದನ್ನ ಇಲ್ಲ, ಅದು ಇಮ್ಯುನಿಟಿ ಪವರ್ ಇರೋದಿಲ್ಲ. ಅದರ ಅರ್ಥ ನಾವು ಅಂಥ ಸಂದರ್ಭದಲ್ಲಿ ಕೊಡೆ ಇದ್ರೂ ನಮ್ಮನ್ನು ಕಾಪಾಡಲಿಕ್ಕಾಗಲ್ಲ, ಇಮ್ಯುನಿಟಿ ಪವರ್ ಇರಬೇಕು. ಅದರಂತೆ ಕೆಲವು ಸಾರಿ ನಾವು ಅಂದ್ಕೊಳ್ಬೋದು, ನನಗೇನು, ನನ್ನ ಹತ್ರ ದುಡ್ಡು ಐತೆ. ಕೆಲವರು ಅನ್ನೋದು ಹಂಗೆ ಅಲ್ವಾ? ನನ್ನ ಹತ್ರ ದುಡ್ಡು ಐತೆ, ನಮ್ಮ ಮನೆ ಪಕ್ಕದಲ್ಲೇ ಡಾಕ್ಟರ್ ಅವರೇ ಅಲ್ವಾ? ಕೆಲವು ಎಷ್ಟೋ ದೊಡ್ಡ ಹಣವಂತರು ಕೂಡ, ಶ್ರೀಮಂತರು ಕೂಡ ಹಂಗೆ ಅಂದ್ಕೊಳ್ಳೋದು. ಎಷ್ಟೊಂದು ಮಾಡಿದ್ರು ಕೂಡ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಅನಂತ್ ಅಂಬಾನಿ ಮದುವೆ ಆಯ್ತಲ್ಲ, ಅವನ ಹೆಸರೇನು ಅನಂತೇನ? ಅನಂತ್ ಅಂಬಾನಿ ಮದುವೆ ಆಯಿತು, ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡಿ ಮದುವೆ ಮಾಡಿದ್ರು ಅನಂತ್ ಅಂಬಾನಿ. ಅವರ ತಂದೆ ತಾಯಿ ಹೇಳೋದೇನೆಂದರೆ, ಅವನು ಏನು ದುಡಿಯೋದಲ್ಲ, ಅವನು ದುಡ್ಡು ಖರ್ಚು ಮಾಡಿ ಪ್ರತಿದಿನ ಡಯಟ್ ಮಾಡೋದೇ ಅವನ ಕೆಲಸ. ಏನು ಊಟ ಮಾಡ್ತಾನೆ? ಎಲ್ಲ ಸಿಕ್ಕಿದ್ದೆಲ್ಲ ತಿನ್ನಕ್ಕೆ ಹೋಗಲ್ಲ, ಫ್ರೂಟ್ಸ್, ಬರೀ ಫ್ರೂಟ್ಸ್. ಎಷ್ಟು ಲಕ್ಷ ಕೋಟಿ ಇದಾವೆ ಅವನಿಗೆ, ಪಾಪ ಅವನು ತಿನ್ಬೇಕಾಗಿರೋದೇನು? ಬರೀ ಫ್ರೂಟ್ಸ್. ಯಾವುದಾದ್ರೂ ತಂದು ನಮ್ಮ ಥರ ಹೋಗಿ ಸಿಕ್ಕಿದ್ದೆಲ್ಲ ತಿನ್ನಂಗಿಲ್ಲ ಅಲ್ವಾ? ಅವ್ರಿಗೆ ಸಿಕ್ಕಿದ್ದೆಲ್ಲ ತಿನ್ಬೋದು, ಏನು ಬೇಕು ಅವನು ಕೋರಿದ್ದೆಲ್ಲ ತಿನ್ಬೋದು. ಆದರೆ ಎಲ್ಲ ತಿನ್ನಂಗಿಲ್ಲ, ಮಸಾಲೆ ತಿನ್ನಂಗಿಲ್ಲ, ಖಾರ ತಿನ್ನಂಗಿಲ್ಲ, ಉಪ್ಪು ತಿನ್ನಂಗಿಲ್ಲ, ಶುಗರ್ ತಿನ್ನಂಗಿಲ್ಲ, ಏನಂದರೆ ತಿನ್ನಂಗಿಲ್ಲ. ಇದೇ ತಿನ್ನಬೇಕು, ಹಿಂಗೇ ತಿನ್ನಬೇಕು, ಇಷ್ಟು ಎಕ್ಸಸೈಸ್ ಮಾಡಬೇಕು, ಲೈಫ್ ಎಲ್ಲ ಅಷ್ಟೇ ಅವ್ರ ಜೀವಿತ. ಅವರು ಹೇಳ್ಕೊಳ್ಳೋದೇನೆಂದರೆ, ನಾವು ಪಡೋ ಕಷ್ಟ ನಮಗೆ ಗೊತ್ತು, ಅವ್ರಿಗೆ ಗೊತ್ತು. ಆರೋಗ್ಯಕ್ಕೋಸ್ಕರ ಎಷ್ಟು ಲಕ್ಷ, ಎಷ್ಟು ಕೋಟಿ ಖರ್ಚು ಮಾಡ್ತಾರಂತ ಅವ್ರಿಗೆ ಗೊತ್ತಿದೆ. ಆದರೆ ದೇವರು ಇವತ್ತು ನಮಗೇನಾಗಿದ್ದಾರೆ, ಯಾವ ಸಮಸ್ಯೆ ಇಲ್ಲದ ಹಾಗೆ ನಮಗೆ ಆರೋಗ್ಯವನ್ನು ದೇವರು ಕೊಟ್ಟಿದ್ದಾರೆ. ಅದರ ಅರ್ಥ ಏನಂದರೆ, ದೇವರ ಕೃಪೆ ಅನ್ನೋದು ಆ ರೀತಿ ನಮ್ಮ ಜೊತೆಯಲ್ಲಿರ್ತದೆ. ದೇವರ ಪ್ರಸನ್ನತೆ ಅನ್ನೋದು ನಮ್ಮ ಜೊತೆಯಲ್ಲಿದ್ದರೆ ಪ್ರಿಯರೇ, ನಮ್ಮ ಎಲ್ಲ ಕೇಡುಗಳು, ನಮ್ಮೆಲ್ಲ ಕಷ್ಟಗಳು ಕರ್ತನು ತನ್ನ ಮೇಲೆ ಹೊತ್ತುಕೊಂಡು ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಮೋಶೆ ಮಹಾಭಕ್ತನು, ಮಹಾನಾಯಕನು ದೇವರ ಹತ್ರ ಕೇಳ್ತಾನಪ್ಪ, ನೀನೇ ನಮ್ಮ ಜೊತೆ ಇರಬೇಕಪ್ಪ, ನೀನು ನಮ್ಮ ಸಂಗಡ ಇರಬೇಕು, ನಿನ್ನ ಜೊತೆ ಇದ್ದರೆ ನನಗೇನು ಕಷ್ಟ ಇಲ್ಲ. ಯಾಕೆಂದರೆ ಮೋಶನು ಮೊದಲೇ ಹೇಳಿರ್ತಾನೆ ಕಂಡೀಷನ್, ದೇವರೇ ನನ್ನ ಕೈಯಲ್ಲಿ ಆಗಲ್ಲಪ್ಪ. ಎಷ್ಟೋ ಸಾರಿ ನಾವು ಹೀಗೇನೆ ಕುಟುಂಬ ನಿರ್ವಹಣೆ ಮಾಡೋಕ್ಕಾಗಲ್ಲ, ಈ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಎಷ್ಟೋ ಸಾರಿ ಅಂದ್ಕೊಳ್ತಾರೆ, ಕೆಲಸ ಬಿಟ್ಬಿಡ್ಬೇಕು, ಈ ಆಫೀಸಲ್ಲಿ ಆಗಲ್ಲ, ಈ ಕಂಪ್ನಿಯಲ್ಲಿ ಆಗಲ್ಲ, ಈ ಫ್ಯಾಕ್ಟ್ರಿಯಲ್ಲಿ ಆಗಲ್ಲ, ಬಿಟ್ಬಿಡ್ಬೇಕು ಅಲ್ವಾ? ಆದರೆ ರಾತ್ರಿ ಮಲ್ಕೊಂಡು ಸ್ವಲ್ಪ ರೆಸ್ಟ್ ಆದಮೇಲೆ ಬೆಳಿಗ್ಗೆ ಎದ್ದು ಹೋಗೋಣಪ್ಪ, ಏನು ಮಾಡೋದು,
ಬಿಟ್ಬಿಟ್ರೆ, ಕೆಲಸ ಬಿಟ್ಬಿಟ್ರೆ ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳನ್ನ ಓದಿಸ್ಬೇಕು, ಎಲ್ಲ ಮಾಡಬೇಕು, ಆಗಲ್ಲ ಅಂತ ತಿರುಗಿ ಹೋಗ್ತಾರೆ. ಯಾಕೆಂದ್ರೆ ಅನಿಸ್ತದೆ ನಮ್ಮ ಶಕ್ತಿಯಿಂದ ಆಗಲ್ಲ ಕೆಲವು ಸಾರಿ. ಅದೇ ರೀತಿ ಮೋಶೆ ಕೂಡ ಪರಿಪೂರ್ಣವಾಗಿ ದೇವರ ಮೇಲೆ ಭರವಸೆ ಇಟ್ಟಿದ್ದನು. ಅಪ್ಪ, ನನ್ನ ಕೈಯಲ್ಲಿ ಆಗಲ್ಲ, ನಾನು ತೊದಲು ನುಡಿಯವನು, ನಾನು ಅಲ್ಪನೋ, ನನ್ನ ಕೈಯಲ್ಲಿ ಆಗಲ್ಲ. ದೇವರು ಹೇಳ್ತಾನೆ, ನೀನು ಚಿಂತೆ ಮಾಡಬೇಡ, ನಾನು ನಿನ್ನ ಜೊತೆ ಇರ್ತೀನಲ್ವಾ, ನಾನೇನು ಬಿಟ್ಬಿಟ್ಟು ಹೋಗ್ಬಿಡ್ತೀನಾ, ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ, ನೀನು ಸುಮ್ಮನೆ ನಡಿ. ಇವತ್ತು ನಮಗೂ ಅಷ್ಟೇ ದೇವರು ಹೇಳುವಂಥ ಕಾರ್ಯ, ನೀನು ನನ್ನ ಮಾತು ಕೇಳಿ ನೀನು ಮುಂದಕ್ಕೆ ಹೋಗ್ತಾ ಇರು. ನೀನು ಕುಟುಂಬ ನಿರ್ವಹಣೆ ಮಾಡಲಿಕ್ಕೂ, ಮಕ್ಕಳನ್ನು ಬೆಳೆಸಲಿಕ್ಕೂ, ಬಿಸ್ನೆಸ್ಸನ್ನು ಮಾಡಲಿಕ್ಕೂ, ಕೆಲಸ ಮಾಡಲಿಕ್ಕೂ ಬೇಕಾಗಿರುವಂಥ ಎಲ್ಲ ಸಹಾಯ ನಾನು ಮಾಡ್ತೇನೆ. ನನ್ನ ಕೈಯಲ್ಲಿ ಆಗಲ್ಲ ಎಂದು ನೀನು ಸೋತು ಹೋಗಬೇಡ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ. ಇವತ್ತು ನೀವು ನಾನು ಕೂಡ ಏನೇ ಸಣ್ಣ ಕೆಲಸ, ಏನೇ ಸಣ್ಣ ಕುಟುಂಬ, ಏನೇ ನಮ್ಮ ಜೀವಿತ ಇರಲು, ನಾವು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ನನ್ನ ಕೈಯಲ್ಲಿ ಆಗುತ್ತೆ ಎಲ್ಲ ಅಂತ ಅನ್ನದಿರ, ನಾವು ಪೂರ್ಣ ಮನಸ್ಸಿನಿಂದ ಯೆಹೋವನ ಮೇಲೆ ಭರವಸೆ ಇಟ್ಟು, ದೇವರೇ ನೀನು ನನ್ನ ಜೊತೆಯಲ್ಲಿರಪ್ಪ, ನನ್ನ ಸಂಗಡ ಇರಪ್ಪ ಎಂದು ಪ್ರಾರ್ಥಿಸುವುದಾದರೆ ದೇವರು ನಮಗೇನು ಮಾಡ್ತಾರಂತೆ? ಸಹಾಯ ಮಾಡ್ತಾರೆ. ಹಾಗಾದರೆ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಮುಂದೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಅಪ್ಪ, ಮೋಶೆ ಎಂಬ ಮಹಾನಾಯಕನು, ಅರಸನಾದ ದಾವೀದನು, ಅವ ಭಕ್ತರುಗಳಾಗಿರುವಂಥವರು ಕೂಡ ಅವರು ಹೇಳಿದಂಥ ಮಾತು ಹಾಗರಳೆಲ್ಲರೂ, ನಿನ್ನ ಸನ್ನಿಧಾನದಲ್ಲಿ ನನಗೆ ಸಮಾಧಾನ, ನಿನ್ನ ಸನ್ನಿಧಿಯಲ್ಲಿ ನನಗೆ ಉತ್ತರ ಸಿಕ್ಕಿತು ಎಂದು ಹಾಗರಳು ದೇವರಿಗೆ ಸ್ತೋತ್ರ ಮಾಡ್ತಾಳೆ. ಇವತ್ತು ದೇವಜನವೇ, ನಿಮ್ಮ ಮನೆಯಲ್ಲಿ, ನಿಮ್ಮ ಸ್ನೇಹಿತರ ಬಳಿ, ನಿಮ್ಮ ಸಭೆಯಲ್ಲಿಯೂ ಸಿಗದೇ ಇರುವಂಥ ಉತ್ತರ ದೇವರ ಸಮ್ಮುಖದಲ್ಲಿ ಸಿಗುವುದು. ಲೋಕದಲ್ಲಿ ಸಿಗದೇ ಇರುವಂಥ ಉತ್ತರ ನಿಮಗೆ ದೇವರ ಸಮ್ಮುಖದಲ್ಲಿ ಸಿಗುವುದು. ಹಾಗಾದರೆ ದೇವರ ಸನ್ನಿಧಾನ ನಿಮ್ಮ ಮಧ್ಯದಲ್ಲಿ ಇರಬೇಕಾದರೆ ನೀವು ದೇವರಿಗೆ ನಿಮ್ಮ ಮೊಂಡುತನವನ್ನು ಬಿಡುವಂತೆಯೂ, ಪಾಪವನ್ನು ಬಿಡುವಂತೆಯೂ, ಅಧರ್ಮ ಕಾರ್ಯಗಳು ಬಿಡುವಂತೆಯೂ, ಕೆಟ್ಟತನವನ್ನು ಬಿಡುವಂತೆಯೂ ದೇವರು ನಮಗೆ ಎಚ್ಚರಿಸ್ತಾ ಇದ್ದಾನೆ. ಇದೇ ಮಾತನ್ನು ದೇವರು ಯೆಶಾಯ 59:1 ವಾಕ್ಯದಲ್ಲಿ ನಮಗೆ ನೆನಪಿಸಿದ್ದು, ಆತನ ಕೈಗಳು ರಕ್ಷಿಸಲಾರದಂಥ ಮೋಟುಗೆಯಲ್ಲ, ಆತನ ಕಿವಿಗಳು ಕೇಳಲಾರದಂಥ ಕಿವುಡಲ್ಲ, ಆದರೆ ನಿಮ್ಮ ಪಾಪಗಳೇ ನಿಮ್ಮನ್ನು ದೇವರನ್ನು ಅಗಲಿಸುತ್ತಾ ಬಂದಿವೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಆದರೆ ಇವತ್ತು ದೇವರು ನಮಗೆ ನೆನಪು ಮಾಡ್ತಾ ಇದ್ದಾನೆ, ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು, ನೀತಿವಂತನಾಗಿದ್ದಾನೆ. ಅದನ್ನು ಅರಿಕೆ ಮಾಡುವುದಂತ ಹೇಳಿದರೆ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಗರ್ವಿಷ್ಠರಾಗಿ ನಮ್ಮಷ್ಟಕ್ಕೆ ನಾವು ನಡೆಯುತ್ತಾ ಮೊಂಡುತನರಾಗಿ ಇರಬಾರದು. ಕೆಟ್ಟ ಮಾರ್ಗಕ್ಕೆ ಹೋಗದೆ ನಾವು ದೇವರ ವಾಕ್ಯಾನುಸಾರವಾಗಿ ನಡೆದುಕೊಳ್ಳುತ್ತಾ ಇದ್ದರೆ ದೇವರು ಹೇಳ್ತಾನೆ, ನಾನೇ ನಿಮ್ಮ ಜೊತೆಯಲ್ಲಿ ಬರುತ್ತೇನೆ. ಇವತ್ತು ದೇವರೇ, ಹೌದಪ್ಪ, ನಮ್ಮಲ್ಲಿ ಮೊಂಡುತನ ಇದ್ದರೆ, ಪಾಪ ಇದ್ದರೆ, ಅಧರ್ಮ ಇದ್ದರೆ, ಅಪ್ಪ ನಾವು ದೇವರ ಕರ್ತನೆ ಏನಾದರೂ ನಿಮಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುತ್ತಾ ಇದ್ದರೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ನಡೆಯುತ್ತಾ ಇದ್ದರೆ ದಯಮಾಡಿ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿಬಿಡಪ್ಪ. ದೇವರೇ, ನಾವು ಅಜ್ಞಾನಿಗಳಂತೆ ನಡೆಯದೆ ನಾವು ನಿನ್ನ ಮಕ್ಕಳಾಗಿ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡುವಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯಾರೆಲ್ಲ ಅಪ್ಪ, ಹೌದಪ್ಪ ದೇವರೇ, ದಯಮಾಡಿ ನನ್ನ ಸಂಗಡ ಇರಪ್ಪ, ನನಗೆ ಸಹಾಯ ಮಾಡಪ್ಪ ಎಂದು ಬೇಡಿದ್ದಾರೋ ಅವರಿಗೂ, ಅವರ ಕುಟುಂಬಕ್ಕೂ, ಅವರ ಕೆಲಸಕ್ಕೂ, ಅವರ ವಿದ್ಯಾಭ್ಯಾಸಕ್ಕೂ, ಅವರ ಮುಂದಿನ ದೇವರಿಗೆ ಜೀವಿತಕ್ಕೂ, ಅವರ ವ್ಯಾಪಾರಕ್ಕೂ, ಅವರ ವ್ಯವಸಾಯಕ್ಕೂ, ಅವರ ಕುಟುಂಬಕ್ಕೂ, ಅವರ ಮಕ್ಕಳಿಗೂ, ಅವರ ವಿದೇಶ ಪ್ರಯಾಣಕ್ಕೂ, ಅವರ ದೇವರು ಎಲ್ಲೇ ಹೋದರು, ಏನೇ ಮಾಡಿದರು, ನೀನು ಮಾತ್ರ ಅವರನ್ನ ಬಿಡಬೇಡಪ್ಪ. ಹಗಲಿನಲ್ಲಿ ಮೇಘಸ್ತಂಭವಾಗಿ, ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ, ಅರಣ್ಯದಲ್ಲಿಯೂ ಮರುಭೂಮಿಯಲ್ಲಿಯೂ ಇಸ್ರಾಯೇಲರೊಟ್ಟಿಗೆ ಇದ್ದ ಕರ್ತನೇ, ಅಪಾದೇವರ ಬೆಂಕಿಯಲ್ಲಿ ಶದ್ರಕ್ ಮೇಷಕ್ ಅಭಿಜ್ಞೋಗರ ಜೊತೆಯಲ್ಲಿ ಇದ್ದಾತನೇ, ಸಿಂಹಗಳ ಮಧ್ಯದಲ್ಲಿಯೂ ದಾನಿಯೇಲನ ಮಧ್ಯದ ಜೊತೆಯಲ್ಲಿ ಇದ್ದಾತನೇ, ನಿನಗೆ ಸ್ತೋತ್ರ ಸ್ವಾಮಿ. ಇವತ್ತು ಕೂಡ ನಮ್ಮ ಸಂಗಡ ಇದ್ದೀರೆಂದು ನಾವು ನಂಬುತ್ತಾ ಇದ್ದೇವೆ ಅಪ್ಪ. ಕೆಲವು ಊರುಗಳಲ್ಲಿ ಸಭೆಗಳಿಲ್ಲ, ಸೇವಕರುಗಳಿಲ್ಲ, ಆದರೂ ನೀವು ಅವರ ಸಂಗಡ ಇದ್ದೀರಪ್ಪ. ಎಲ್ಲಿಂದ ಕೂಗಿಕೊಂಡ್ರು ನೀನು ನಮಗೆ ಉತ್ತರಿಸುತ್ತೀಯ. ಅವರ ಮರುಭೂಮಿ ಆದರೂ ಸರಿನೇ, ಅಡವಿ ಆದರೂ ಸರಿನೇ, ಅದು ಅರಮನೆ ಆದರೂ ಸೆರೆಮನೆ ಆದರೂ ಸರಿನೇ, ಎಲ್ಲಿಂದ ಕೂಗಿಕೊಂಡ್ರು ನೀವು ಉತ್ತರಿಸುವ ದೇವರಾಗಿದ್ದೀರಾ. ನೀವಿರುವ ಸ್ಥಳವೇ ನಿಮ್ಮ ಸಮ್ಮುಖ ಸಾನ್ನಿಧ್ಯಪ್ಪ. ದಾವೀದನು ಕೇಳಿಕೊಳ್ಳುತ್ತಾನೆ, ದೇವರೇ ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡಪ್ಪ ಎಂದು ಕೇಳಿಕೊಳ್ತಾ ಇದ್ದಾನೆ. ಅದೇ ರೀತಿ ಇವತ್ತು ನಾವು ಕೂಡ ಪ್ರಾರ್ಥನೆ ಮಾಡ್ತಾ ಇದೀವಪ್ಪ, ನಿಮ್ಮ ಸನ್ನಿಧಿಯಿಂದ ನಮ್ಮನ್ನು ತಳ್ಳಬೇಡ್ರಿ ಅಪ್ಪ. ನಿನ್ನ ಸನ್ನಿಧಿಯಿಂದ ನಮ್ಮನ್ನು ತಳ್ಳದೆ ನಿನ್ನ ಸಮ್ಮುಖದಲ್ಲಿ ನಮ್ಮನ್ನು ಇಟ್ಟುಕೊಂಡು ಅಪ್ಪ, ನಿನ್ನ ಪರಿಶುದ್ಧಾತ್ಮನಿಂದ ನಮ್ಮನ್ನು ತುಂಬಿಸುವಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೇವರೇ, ಈ ಪ್ರಾರ್ಥನೆಯನ್ನು ಮಾಡಿ
ನಂಬಿಕೆಯಿಂದ ಈ ದಿನ ಮೊದಲುಗೊಂಡು, ನಿನ್ನ ವಾಕ್ಯವು ಹೇಳಿದಂತೆ ಈ ದಿನ ಮೊದಲುಗೊಂಡು ಯುಗದ ಸಮಾಪ್ತಿಯವರೆಗೂ ನಾನೇ ನಿನ್ನ ಸಂಗಡ ಇರುವೆನೋ ಎಂದು ಹೇಳಿದ ಹಾಗೆ, ಹೌದಪ್ಪ, ಮತ್ತೆ 28:20 ಹೇಳಿದ ಹಾಗೆ ನೀವೇ ಯುಗದ ಸಮಾಪ್ತಿಯವರೆಗೂ ನಮ್ಮ ಸಂಗಡ ಇರ್ತೀರಾ, ನಮಗೆ ಸಹಾಯ ಮಾಡ್ತೀರಾ, ನಮ್ಮನ್ನು ಆಧರಿಸಿ ನಡೆಸುತ್ತೀರಾ ಎಂಬುದಾಗಿ ನಂಬುತ್ತಾ ಈ ಪ್ರಾರ್ಥನೆಯನ್ನು ನಮ್ಮೆಲ್ಲರನ್ನು, ನಮ್ಮ ಕುಟುಂಬಗಳನ್ನು ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ, ನಮ್ಮ ರಕ್ಷಕನು ಕರ್ತನು ಸದಾಕಾಲ ನಮ್ಮ ಸಂಗಡ ಇದ್ದು ನಮಗೆ ಸಹಾಯ ಮಾಡುವಾತನಾಗಿರುವಂತ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.